ಇನ್ನು ಸಿಪಿ ಯೋಗೇಶ್ವರ್ ಅವರ ಭಾವ ಮಹದೇವಯ್ಯ ಅವರ ಕೊಲೆ ಆಗಿತ್ತಲ್ಲ, ಈ ಕೊಲೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ತಮಿಳುನಾಡು ಮೂಲದ ಮುರುಗನ್ ಅಂತ ಹೇಳಿ ಅವನ ಹೆಸರು. ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಮಹದೇವಯ್ಯ ಪಕ್ಕದ ತೋಟದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಂತೆ ಅವನು. ಮಹದೇವಯ್ಯ ಬಳಿ ಹಣ ಇರೋದನ್ನ ಗಮನಿಸಿರ್ತಾನೆ. ಕುಟುಂಬಸ್ಥರ ಜೊತೆಗೆ ಸೇರಿ ಮಹದೇವಯ್ಯ ಹತ್ಯೆ ಮಾಡ್ತಾನೆ ಅವನು. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಮಹದೇವಯ್ಯ ಬಳಿ ಹಣ ಇದೆ ಅಂತ ಗಮನಿಸಿದಂತಹ ಪಕ್ಕದ ತೋಟದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಂತಹ ಈ ಮುರುಗನ್ ತನ್ನ ಕುಟುಂಬದ ಜೊತೆಗೆ ಸೇರ್ಕೊಂಡೇ ಇವರ ಕೊಲೆಯನ್ನ ಮಾಡಿಕೊಂಡು ಪರಾರಿ ಆಗ್ತಾನೆ. ಅದಾದ ನಂತರ ಈಗ ಮುರುಗನನ್ನ ಅರೆಸ್ಟ್ ಮಾಡಿದ್ದಾರೆ. ಅವರ ಕುಟುಂಬಸ್ಥರನ್ನ ಈಗ ಹುಡುಕಾಡ್ತಾ ಇದ್ದಾರೆ. ದುಡ್ಡಿಗೋಸ್ಕರ ಕೊಲೆ ಮಾಡಿರುವಂತಹ ಪ್ರಕರಣ ಇದಾಗಿದೆ ಅಂತ ಈಗ ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಸಿಗ್ತಾ ಇರೋದು. ಪಕ್ಕದ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೂಲಿ ಕೆಲಸ ಮಾಡ್ತಾ ಇದ್ದಂತಹ ಮುರುಗನ್ ಅನ್ನೋನು ಕುಟುಂಬಸ್ಥರ ಜೊತೆಗೆ ಸೇರಿ ಮಹದೇವಯ್ಯರ ಹತ್ಯೆ ಮಾಡಿದ್ದಾರೆ. ಕಾರಣ ಇಷ್ಟೇ, ಮಹದೇವಯ್ಯ ಬಳಿ ಹಣ ಇರೋದನ್ನ ಗಮನಿಸಿ ಈ ಕೊಲೆಯನ್ನ ಮಾಡಿರೋದು. ಇನ್ನುಳಿದಂತ ಆರೋಪಿಗಳಿಗಾಗಿ ಈಗ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ನನ್ನ ಸಹೋದ್ಯೋಗಿ ವಿನಯ್ ಈಗ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ವಿನಯ್, ಏನೆಲ್ಲ ಅಪ್ಡೇಟ್ಸ್ ಇದೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ವಿನಯ್, ಅರುಣ್, ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಭಾವ ಒಂದು ಕೊಲೆ ಪ್ರಕರಣ ಏನಿತ್ತು, ಈ ಕೊಲೆ ಪ್ರಕರಣವನ್ನ ಕೊನೆಗೂ ಕೂಡ ಭೇದಿಸುವಲ್ಲಿ ಚನ್ನಪಟ್ಟಣ ಪೊಲೀಸರು ಯಶಸ್ವಿಯಾಗಿರುವಂತದ್ದು. ಓರ್ವ ಆರೋಪಿಯನ್ನ ಬಂಧಿಸುವಲ್ಲಿ ಕೂಡ ಪೊಲೀಸರು ಯಶಸ್ವಿಯಾಗಿರುವಂತವರು. ತಮಿಳುನಾಡು ಮೂಲದ ಮುರುಗನ್ ಎಂಬಾತನನ್ನು ಕೂಡ ಪೊಲೀಸರು ತಮಿಳುನಾಡಿನಲ್ಲೇ ಹೋಗಿ ಬಂಧಿಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಮಹದೇವಯ್ಯನವರ ಪಕ್ಕದ ತೋಟದಲ್ಲೇ ಈತ ಕೂಲಿ ಕೆಲಸವನ್ನ ಮಾಡ್ಕೊಂಡಿದ್ದ. ಮಹದೇವಯ್ಯನವರ ಹತ್ರ ಒಂದಷ್ಟು ಜಮೀನು ಮಾರಿದಂತ ಒಂದಷ್ಟು ದುಡ್ಡೇನಿತ್ತು. ಆ ಒಂದು ದುಡ್ಡನ್ನ ಒಂದು ಕಳ್ಳತನ ಮಾಡ್ಲಿಕ್ಕೋಸ್ಕರ ಹೋಗಿ ಅವ್ರನ್ನ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಿದ್ದಾನೆ ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಪೊಲೀಸ್ ಮೂಲದಿಂದ ಲಭ್ಯವಾಗ್ತಾ ಇರುವಂತದ್ದು. ಮುರುಗನ್ ಅವರ ಕುಟುಂಬ ಏನಿತ್ತು, ಮೂವರು ಸೇರಿ ಈ ಒಂದು ಹತ್ಯೆಯನ್ನ ಮಾಡಿದ್ದಾರೆ. ಅವ್ರನ್ನ ಕಿಡ್ನಾಪ್ ಮಾಡಿ ಅವರದೇ ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಹತ್ಯೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹಣದ ಅವಶ್ಯಕತೆ ಇದ್ದಂತ ಹಿನ್ನೆಲೆಯಲ್ಲಿ ಮುರುಗನ್ ಅವರು ಹಾಗೂ ಆತರ ಕುಟುಂಬಸ್ಥರು ಸೇರಿ ಮಹದೇವಯ್ಯನನ್ನ ಕೊಲೆ ಮಾಡಿದ್ದಾರೆ. ಬಳಿಕ ಅವರದೇ ಕಾರಿನಲ್ಲಿ ತೆಗೆದುಕೊಂಡು ಹೋಗಿ ತಮಿಳುನಾಡು ಗಡಿ ಭಾಗದಲ್ಲಿ ಎಸೆದೊಯ್ದಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ತನಿಖೆ ಚುರುಕುಗೊಂಡಿದೆ. ಮತ್ತೆ ಉಳಿದ ಇನ್ನು ಇಬ್ಬರು ಆರೋಪಿಗಳಿಗೋಸ್ಕರ ಪೊಲೀಸರು ತಮಿಳುನಾಡಿನಲ್ಲೇ ಶೋಧ ಕಾರ್ಯವನ್ನ ಮುಂದುವರಿಸಿರುವಂತದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.